ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ದ್ವಿತೀಯ PUCಯಲ್ಲಿ ಇತಿಹಾಸದಲ್ಲಿ ನಡೀತಕ್ಕಂಥ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರನ್ನು ಮಾಡೆಲ್ ಆಗಿ ಲಾಸ್ಟ್ ಇಯರ್ ನಡೆದಿದ್ದನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಬೇರೆ ಚಾನಲಲ್ಲಿ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಕನ್ನಡ, ಇಂಗ್ಲೀಷ್ ಮತ್ತು ಹಿಸ್ಟ್ರಿ ಕ್ವಶನ್ಸ್ಗಳನ್ನಿದ್ದಾವೆ, ಅವುಗಳನ್ನು ನೋಡಿ. ಬೇರೆ ಎಲ್ಲ ವಿಷಯಗಳ ಲಿಂಕನ್ನು ನಾನು ಕಮೆಂಟಲ್ಲಿ ಕೊಡ್ತಾನೆ ಹೋಗ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಲಾಸ್ಟ್ ಟೈಮಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮಾದರಿಯಾಗಿ ನೋಡೋಣ. ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದರೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ. ಎರಡನೇದು, ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ. ಮೂರನೇ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಏನಾಗಿತ್ತು. ನಾಲ್ಕನೇ ಪ್ರಶ್ನೆ, ಆದಿಲ್ ಶಾಹಿ ವಂಶದ ಸ್ಥಾಪಕ. ಐದನೇದು, ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಕೇಳಿರ್ತಕ್ಕಂಥದ್ದು, ಶಿವಪ್ಪ ನಾಯಕನ ಶಿಸ್ತು ಡ್ಯಾಶ್ ಇದೆ, ಬೀದರ್ನಲ್ಲಿ ಮದ್ರಸಾ ನಿರ್ಮಿಸಿದವನು ಡ್ಯಾಶ್, ಸಿಖ್ ಧರ್ಮದ ಸ್ಥಾಪಕ ಅಂತ ಕೇಳಿದ್ದಾರೆ. ಸೊ ಶಿವಪ್ಪ ನಾಯಕನ ಶಿಸ್ತು ಅದು ಕಂದಾಯ ಪದ್ಧತಿ ಬರ್ತದೆ. ಬೀದರ್ನಲ್ಲಿ ಮದ್ರಸಾ ಮೊಹಮ್ಮದ್ ಗವಾನ್ ಬರ್ತಾನೆ. ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್ ಅವರು ಬರ್ತಾರೆ. ಇನ್ನು 5 ಅಂಕಕ್ಕೆ ಹೊಂದಿಸಿ ಬರೆಯಿರಿ ಅದನ್ನು ಕೊಟ್ಟಿದ್ದಾರೆ. ಮೈಸೂರು ದಸರಾ ಅಂತ ಇದೆ. ಸೊ ಗೊತ್ತಿದೆ, ರಾಜ ಒಡೆಯರು ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಉತ್ತರ ಇದು. ಆಮೇಲೆ ಮಧುರಾ ವಿಜಯಂ ಬರೆದವರು ಗಂಗಾದೇವಿ ಬರೆದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ದ್ವೈತ ಸಿದ್ಧಾಂತ, ಕಬೀರರು ದೋಹಾಗಳು, ಕಿತಾಬ್ ಎ ನವರಸ್ ಅಂತ ಇದೆ. ಸೊ ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸೊ ಇಷ್ಟು ಹೊಂದಿಸಿ ಬರೆಯಲಿ ಇದನ್ನು ಕೇಳಿದ್ದಾರೆ. ಇನ್ನು 1 ಅಂಕದಲ್ಲಿ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನೇ ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಒನಕೆ ಒಬ್ಬವ್ವ. 11, ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ರಾಮಾನುಜಾಚಾರ್ಯರ ಸಿದ್ಧಾಂತ ಅದು ವಿಶಿಷ್ಟ ದ್ವೈತ ಸಿದ್ಧಾಂತ ಅಂತ ಬರ್ತದೆ. ಇನ್ನು ಶ್ರೀಕೃಷ್ಣ ದೇವರಾಯನ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮುಂದೆ ಮನುಚರಿತಂ ಅಂತಕ್ಕಂಥ ಕೃತಿ ಬರೆದವರು ಯಾರು, ಅವರ ಬಿರುದು ಯಾವುದು ಅಂತ ಇದೆ. 14, ಕನ್ನಡದ ಪ್ರಥಮ ನಾಟಕ ಯಾವುದು, ಅದರ ಕರ್ತೃ ಯಾರು. ಇನ್ನು ಆದಿಲ್ ಶಾಹಿ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇನ್ನು ಬಸವೇಶ್ವರರ ತಂದೆ ತಾಯಿ ಯಾರು. ಆಮೇಲೆ ಈ ಚಿಸ್ತಿ ಪಂಥದ 2 ಸಂತರನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿದ್ರೆ, ವಿಜಯನಗರ ಸಾಮ್ರಾಜ್ಯದ ಕುರಿತಾದ ವಿದೇಶಿ ವರದಿಗಳನ್ನು ವಿವರಿಸಿರಿ, ಅಥವಾ ಈ ಮೊಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇನ್ನು ಲಾಸ್ಟ್ 10 ಮಾರ್ಕ್ಸಲ್ಲಿ ಈ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಟಿಪ್ಪಣಿ ಬರೀಬೇಕು, ಅಥವಾ ಈ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಇಷ್ಟು ಈ ಹಿಸ್ಟ್ರಿಯಲ್ಲಿ ನಡೀತಕ್ಕಂಥ 2ನೇ PUCಯ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಈ ಪ್ರಶ್ನೆಗಳು ಖಂಡಿತವಾಗಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಮಾಡೆಲ್ ಆಗಿ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ. ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.